ಈ ರೀತಿನೂ ಸಾರ್ವಜನಿಕರನ್ನ ತಲೆ ಬೋಳಿಸ್ತಾರಂತ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಸುರಂಗ ಮಾರ್ಗದಲ್ಲಿ ಎಂಟ್ರಿ ಆಗಿದ್ದೇವೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಯ್ ನೋಡಿ, ಇದೇ ಅರಬ್ಬಿ ಸಮುದ್ರ. ನಿಮಗೆ ಪೋರ್ಟ್ ಯಾವುದಿದು, ಬೇಕಲ್ ಪೋರ್ಟಿಂದ ವ್ಯೂ ಈ ಥರ ಕಾಣುತ್ತೆ. ಸೂರ್ಯೋದಯ ಈಚೆಯಿಂದ ಆಗುತ್ತೆ. ಅದಕ್ಕೆ ನೀವು ಬೆಳಗ್ಗೆನ ಬರಬೇಕು. ಆದರೆ ಬೆಳಿಗ್ಗೆ ಇಲ್ಲಿ ಎಂಟ್ರಿ ಇಲ್ಲ ಅಂತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೊರಗಡೆಯಿಂದನೇ ನೋಡಬೇಕಾಗತ್ತೆ. ಬೆಳಿಗ್ಗೆ 8:30 ಮೇಲೆ ಇದು ಓಪನ್ ಆಗೋದು ಒಳಗಡೆ. ನಿಮಗೆ ನೀವು ಬರೋದಾದರೆ ಸ್ವಲ್ಪ 8:30 ಹಂಗೆ ಬನ್ನಿ. ನೋಡ್ತಿರ್ಬೋದು ನಿಮಗೆ ಅರಬ್ಬಿ ಸಮುದ್ರ ಇಲ್ಲಿಂದ ಈ ಥರ ಕಾಣುತ್ತೆ. ತಿನ್ನಕ್ಕೆ ಸ್ವಲ್ಪ ಏನಾರ ಇಲ್ಲಿ ಒಳಗಡೆ ಬರಬೇಕಾದ್ರೆ ನಿಮ್ಗೆ ಇನ್ನೊಂದು ವಿಷಯ, ಒಳಗಡೆ ಬರಬೇಕಾದ್ರೆ ತಿಂಡಿ ಇಲ್ಲಿ ಹೋಟೆಲ್ ಏನು ಒಳಗಡೆ ಇಲ್ಲ, ಹೊರಗಡೆಯಿಂದನೇ ಸರಿ ತಿನ್ಕೊಂಬನ್ನಿ. ನಮಸ್ಕಾರ ದೇವರು. ಇದೇನಂದ್ರೆ ಇದು ಅದೇ ನೀವು ನೋಡ್ತಿರೋದು ಅದೇ. ಯಾರು ನೀನು ಹೇಳು. ನೋಡಿ, ಇವನೇ ಮಿನಿ ಡಾಕ್ಟರ್ ಬ್ರೋ. ನೋಡೋಕೆ ಅವನ ಥರನೇ ಇದ್ದಾನೆ. ನೀವು ಇಲ್ಲಿ ನೋಡ್ಬೋದು, ಸೈನಿಕರಿಗೆ ನೀರು ಬೇಕಾಗುತ್ತಲ್ಲ. ಇಲ್ಲಿ ಸಮುದ್ರನ ಹತ್ರ ಇದೆ, ಆದರೆ ಸಮುದ್ರದಲ್ಲಿ ಉಪ್ಪು ನೀರು ಸಿಗುತ್ತೆ. ಅದಕ್ಕೋಸ್ಕರ ಕುಡಿಯೋಕ್ಕೆ, ಇನ್ನೂ ಹಲವಾರು ಬಳಕೆಗೋಸ್ಕರ, ನೀರನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಇಲ್ಲಿ ನೋಡ್ಬೋದು ಈ ಥರ ಕಟ್ಟಿದ್ದಾರೆ ಒಂದು ಬಾವಿ. ಅಂಡರ್ಗ್ರೌಂಡಲ್ಲಿ ಈಗ ಕಸ ತುಂಬಿ ಎಲ್ಲ ಹಾಳು ಮಾಡಿದ್ದಾರೆ. ನೀವೇನಾದರೂ ಈ ಪ್ರೇಕ್ಷಣೀಯ ಸ್ಥಳಕ್ಕೆಲ್ಲ ವಿಸಿಟ್ ಕೊಟ್ಟರೆ ಸ್ವಲ್ಪ ಪ್ಲಾಸ್ಟಿಕ್ಕು ಈ ಥರದ್ದೆಲ್ಲ ಅವಾಯ್ಡ್ ಮಾಡಿ. ಯಾಕಂದರೆ ನಮ್ಮ ಸಂಸ್ಕೃತಿ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಇದೆಲ್ಲ ಉಳಿಸೋದು ನಮ್ಮ ಹಕ್ಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸ್ವಲ್ಪ ಸಮಯದ ನಂತರ ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಮನೆಯಿಂದನೇ ಊಟ ತರೋದು ಬೆಟರು ಬೇಕಲ್ ಪೋರ್ಟ್ಗೆ. ಯಾಕಂದರೆ ನೀವು ಏನೇ ತೊಗೊಂಡ್ರು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಜಸ್ಟ್ ಇದೊಂದು ಚಿಕ್ಕ ಜ್ಯೂಸ್ಗೆ ಎಷ್ಟು ಒಬ್ಬೊಬ್ಬರಿಗೆ 70 ರೂಪಾಯಿ ಚಾರ್ಜ್ ಮಾಡಿದೆ. 70 ಮತ್ತು 2 ಪಪ್ಸ್ ಟೋಟಲಾಗಿ 280 ರೂಪಾಯಿ ಚಾರ್ಜ್ ಮಾಡಿದ್ರು ಅವರು. ನಮ್ಮ ಸೈಡ್ 280 ರೂಪಾಯಲ್ಲಿ 4-5 ಜನ ಊಟ ಮಾಡ್ತಿದ್ವಿ ಅವರು. ತುಂಬ ಕಾಸ್ಟ್ಲಿ. ಬೆಟರ್ ನೀವು ಮನೆಯಿಂದ ಊಟ ತರೋದೇ ಬೆಟ್ರ್. A few moments later. ಇದು ಬೇಕಲ್ ಬೀಚಲ್ಲಿ ಬಂದಿದ್ದೇವೆ ಈಗ ನಾವು. ಅದೇ ಬೇಕಲ್ ಕೋಟೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ಆಯ್ತು. ಈಗ ಬೇಕಲ್ ಬೀಚ್ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲೊಂದು ಫ್ಲೋಟಿಂಗ್ ಬ್ರಿಡ್ಜ್ ಇದೆ. ಸಾಧ್ಯ ಆದರೆ ಅದ್ರ ಮೇಲೆ ಕರ್ಕೊಂಡು ಹೋಗೋದು ಟ್ರೈ ಮಾಡ್ತೀನಿ. ಕಾಣ್ತಾ ಇದೆಯಲ್ಲ ನಾನು ಈ ಕಡೆ, ಅದೇ ಫ್ಲೋಟಿಂಗ್ ಬ್ರಿಡ್ಜ್. ಓಪನ್ ಇದೆ ಎಲ್ಲ ಗೊತ್ತಿಲ್ಲ ಗಾಯ್ಸ್. ಆ ಒಂದು ಫ್ಲೋಟಿಂಗ್ ಬ್ರಿಡ್ಜ್ಗೆ 150 ರೂಪೀಸ್ ಪರ್ ಹೆಡ್ ಚಾರ್ಜ್ ಆಗುತ್ತೆ. ಸೊ ನಿಮ್ಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ನಾವು ಬಜೆಟ್ ಫ್ರೆಂಡ್ಲಿ ಲಾಗ್ ಮಾಡ್ತಾ ಇರೋದು. ಅವನೇನೋ ತೋರಿಸ್ತಾ ಇದ್ದಾನೆ ಇಲ್ಲಿ. ಅದೆಷ್ಟು ಫೀಸ್ ಎಷ್ಟು? 30 ರೂಪೀಸ್. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ ಆಗುತ್ತೆ. ಆ ಕಡೆಯಿಂದನೇ ಈಗ ನೀವು ಫೀಸ್ ಇಲ್ಲದೆ ಬಂದರೆ ಅಲ್ಲಿವರೆಗೂ ಮಾತ್ರ ಎಂಟ್ರಿ, ಈ ಕಡೆ ಬರಲಿಕ್ಕಿಲ್ಲ. ಇದ್ಯಾವ ರೂಲ್ಸ್ ಸರ್? ನಾವು ನೋಡಿಲ್ಲ ಸೀಮಾ ರೂಲ್ಸ್. ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ. ಮಂಗಳೂರು ಪಣಂಬೂರು ಬೀಚಲ್ಲಿ ಈ ಥರ ರೂಲ್ಸ್ ನಾವು ನೋಡಿಲ್ಲ. ಇಲ್ಲಿನ ಪಾರ್ಕ್ ಸೀಮೆ ಯಾವುದು ಕಿತ್ತೋಗಿರೋ ಪಾರ್ಕ್ ಮಾಡಿದ್ದಾರೆ. 30 ರೂಪಾಯಿ ಫೀಸ್ ಅಂತೆ. ಇದು ಬಾರ್ಡ್ರ್ ತೋರಿಸ್ತೀನಿ, ಇಲ್ಲಿ ಬಾರ್ಡ್ರ್ ತೋರಿಸ್ತೇನೆ. ಒಂದು ನಿಮಿಷ. ಈ ಕಟ್ಟಿಗೆ ಬಾರ್ಡ್ರ್
ಕಾಣ್ತಾ ಇದೆ ಹಾಂ ಈ ಗೂಟ ಇದೆಲ್ಲ ಇದು ಬಾರ್ಡ್ರ್ ಬೀಚ್. ಈ ರೀತಿನೂ ಸಾರ್ವಜನಿಕರನ್ನ ತಲೆ ಬೋಳಿಸ್ತಾರಂತ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಆದರೂ ತುಂಬ ನೋಡ್ರಿ ಇಲ್ಲಿ ನಮ್ಮ ಇದು ಲಾಗರ್ ಮೇನ್ ಲಾಗರಿಗೆ ಕಾಲಿಗೆ ಇದು ಸುತ್ತಕೊಂಡೈತಿ ಗಾಯ್ಸ್. ನೋಡ್ರಿ ಆಮೇಲೆ ಮತ್ತು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡ್ರಿ ಅಂತ ಮಾಸ್ ಇವತ್ತಿಗೆ ಇಲ್ಲಿಗೆ ನಮ್ಮ ಲಾಗ್ ಮುಗೀತು. ಈ ನಮ್ಮ GB ಬ್ರದರ್ಸಿಗೆ ಹಿಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವನು 1 ಮಿಲಿಯನ್ ಸಬ್ಸ್ಕ್ರೈಬ್ ಆಗೋಂಗೆ ಮಾಡಿರಿ. ಥ್ಯಾಂಕ್ ಯು.